ಫಿಟ್ಮೆಂಟ್ 27.5% ಫಿಟ್ಮೆಂಟ್ ಪ್ರಯೋಜನವನ್ನು ಒದಗಿಸುವ ಮೂಲಕ ರಾಜ್ಯ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನವನ್ನು ತಿಂಗಳಿಗೆ ಅಸ್ತಿತ್ವದಲ್ಲಿರುವ 17,000ದಿಂದ 27,000ಕ್ಕೆ ಪರಿಷ್ಕರಿಸಲು ಶಿಫಾರಸು ಮಾಡುತ್ತದೆ. ಸೊ ಇಷ್ಟು ಮಾತ್ರ ಹೇಳಿರ್ತೀನಿ. ಆರ್ಥಿಕ ಇಲಾಖೆಯವರು ಇವ್ರ ಶಿಫಾರಸುಗಳ ಬಗ್ಗೆ ಪರಿಶೀಲನೆ ಮಾಡಿ ಏನು ಸಲಹೆ ಕೊಡ್ತಾರೆ ಆ ಸಲಹೆಗಳ ಆಧಾರದ ಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಆಯ್ತಲ್ಲ, ಇನ್ನೇನು ಲೋಕಸಭಾ ಚುನಾವಣೆ ಬಳಿಕ ನಿರ್ಧಾರ ಆಗ್ತದಲ್ಲ, ನೀನೇ ಉತ್ತರನೂ ಹೇಳ್ಬಿಡ್ತೀಯ, ನೀನೇ ಉತ್ತರ ಹೇಳ್ತೀಯಲ್ಲಯ್ಯ. ಸುನೀಲ್ ಪಾಲಿ ಹೌಸ್ ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈಗ ನೋಡಪ್ಪ, ಇವತ್ತು 3 ಗಂಟೆಗೆ ಗೊತ್ತಿಲ್ಲ ನನಗೆ, 3 ಗಂಟೆಗೆ ಚುನಾವಣಾ ಆಯೋಗದವರು ಮಾಧ್ಯಮದವರ ಜೊತೆ ಭೇಟಿ ಮಾಡ್ತಾ ಇದ್ದಾರೆ. ಬಹುಶಃ ಹೇಳ್ಬೋದು ಅಂತ ಅನ್ಕೊಂಡಿದ್ದೀನಿ, ಚುನಾವಣೆ ಘೋಷಣೆ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಅದರಿಂದ ಸಮಯ ಬಹಳ ಕಡಿಮೆ ಇದೆ. ಸೊ ಆರ್ಥಿಕ ಇಲಾಖೆಯವ್ರು ನೋಡಬೇಕು, 1-2 ದಿನ ಆದರೂ ಕೂಡ 2-3 ದಿನ ಆದರೂ ಬೇಕಾಗ್ತದೆ. ಎಲ್ಲ ವರದಿ ಎಲ್ಲ ನೋಡಿದ್ಮೇಲೆ ಅವರು ಏನು ಸಲಹೆ ಕೊಡ್ತಾರೆ ಅದ್ರ ಪ್ರಕಾರ ದಿ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. In any case, 17% interim relief will continue to be given. 17% ಈಗ ಕೊಟ್ಟಿದ್ದಾರಲ್ಲ, that will continue. Interim, we are already giving, implemented, and it will be continued. ಯಾವನೇ ಎಪ್ಪೆದಾಗ ಪ್ರಶ್ನೆ ಕೇಳಿದ್ರೆ 17% ಒಪ್ಕೊಂಡಿದ್ದೀವಿ ಈಗಾಗಲೇ, ಇಂಟ್ರಿಮ್ ಆಗಿ ಕೊಡ್ತಾ ಇದ್ದೀವಿ. ದಟ್ ವಿಲ್ ಕಂಟಿನ್ಯೂ. ವಾಟ್ ಈಸ್ ಯುವರ್ ಕ್ವಶನ್? 27 ಪಾಯಿಂಟ್ ಪರಿಶೀಲನೆ ಮಾಡೋದು ಯಾರಿಗೆ, ಯಾವುದ್ರ ಮೇಲೆ? ನೀನು ಏನ್ ಪೆದ್ದದಾಗ ಏನೋ ಪ್ರಶ್ನೆ ಕೇಳ ಕೂತ್ಗಳ. ಅವ್ರು ಏನ್ ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸುಗಳನ್ನ ಪರಿಶೀಲನೆ ಮಾಡಿ ಆರ್ಥಿಕ ಇಲಾಖೆಯವರು ಸಲಹೆ ಕೊಡ್ತಾರೆ. ನಾವು ಅನುಷ್ಠಾನ ಬಗ್ಗೆ ಮಾತಾಡ್ತಾ ಇಲ್ಲ, ನೀವೆಲ್ಲರೂ ಬರೀ ವ್ಯಕ್ತಿವಾಗಿ ಹೇಳ್ತೀರ. 22% ಅಲ್ಲಿ 17% ಇದು ವೆರಿ ಸಿಂಪಲ್ ಅಲ್ವಾ? 27 ಒಳಗಡೆ 17 ಕೊಟ್ಟಿರೋದು. 17 ವಿಲ್ ಕಂಟಿನ್ಯೂ. ಗೊತ್ತಾಯ್ತಾ? ಈಗ ಇವರು ಅಂತಿಮವಾಗಿ ಶಿಫಾರಸು ಮಾಡಿರೋದು 27.50. ಗೊತ್ತಾಯ್ತಾ? ಸೊ ಅದು ಕಂಟಿನ್ಯೂ ಆಗ್ತದೆ. ಈಗಾಗಲೇ ತೀರ್ಮಾನ ತಗೊಂಡಿದೆ 17ಕ್ಕೆ. 27.75 ಬಗ್ಗೆ ಅವರು ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಿ ವರದಿ ಇದು ಕೊಡ್ತಾರೆ ಗೌರ್ಮೆಂಟ್ಗೆ. ಇಟ್ಸ್ ಆಲ್ರೆಡಿ ಇಂಪ್ಲಿಮೆಂಟೆಡ್. ಅಂಡರ್ಸ್ಟುಡ್ ಅಲ್ವಾ? ಅಂಡರ್ಸ್ಟುಡ್ ಅಲ್ವೇ ನ್ಯಾಯ? ಅದು ಸೇರ್ಕತ್ತದೆ.